Hello my dear students and viewers, welcome back to my YouTube channel. Dear students, in this video I am going to explain you in detail about Polytechnic diploma courses. Many students are willing to join diploma after 10th standard. So first of all you need to know about that courses. So ಅನೇಕ ಜನ ವಿದ್ಯಾರ್ಥಿಗಳು ಅವರ 10th ಸ್ಟ್ಯಾಂಡರ್ಡ್ ನ ನಂತರ ಡಿಪ್ಲೊಮಾ ಕೋರ್ಸ್ ಮಾಡಬೇಕೆನ್ನುವ ಒಂದು ಆಸೆ ಇರುತ್ತೆ. ಸೊ ಬಿಫೋರ್ ಜಾಯ್ನಿಂಗ್ ಟು ದಟ್ ಕೋರ್ಸ್ ಆ ಒಂದು ಕೋರ್ಸಿನ ಬಗ್ಗೆ ಸಂಪೂರ್ಣ ಮಾಹಿತಿ ಮೊದಲು ನಿಮಗೆ ಗೊತ್ತಿರಬೇಕು. ಸೊ ಅವರಿಗಾಗಿ ಈ ಒಂದು ವಿಡಿಯೋ. ನೌ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ ಇನ್ ಡೀಟೇಲ್. ಆತ್ಮೀಯ ವಿದ್ಯಾರ್ಥಿಗಳೇ, ಪಾಲಿಟೆಕ್ನಿಕ್ ಡಿಪ್ಲೊಮಾ ಬೇಸಿಕಲಿ ಡಿಪ್ಲೊಮಾ ಕೋರ್ಸ್ ಅಂತ ಕರೀತಾರೆ, ಪಾಲಿಟೆಕ್ನಿಕ್ ಕೋರ್ಸಸ್ ಅಂತ ಕರೀತಾರೆ. ಬಟ್ ಎರಡೂ ಒಂದೇ. ಅದು ಪಾಲಿಟೆಕ್ನಿಕ್ ಅನ್ನೋದು ಇನ್ಸ್ಟಿಟ್ಯೂಟ್. ಸೊ ಯಾವ ಒಂದು ಕಾಲೇಜಿನಲ್ಲಿ ನೀವು ಈ ಒಂದು ಡಿಪ್ಲೊಮಾ ಕೋರ್ಸ್ ಅನ್ನ ಮಾಡ್ತಿರೋ ಆ ಕಾಲೇಜನ್ನ ಪಾಲಿಟೆಕ್ನಿಕ್ ಅಂತೀವಿ. ಈ ಡಿಪ್ಲೊಮಾ ಅನ್ನೋದು ಕೋರ್ಸ್. ಸೊ ಈಗ ಈ ಕೋರ್ಸ್ ನ ಡ್ಯೂರೇಷನ್ ಎಷ್ಟು ವರ್ಷಗಳಿರುತ್ತೆ ಅಂತ ಹೇಳಿದ್ರೆ, ದ ಡ್ಯೂರೇಷನ್ ಆಫ್ ದಿಸ್ ಕೋರ್ಸ್ ಇಸ್ 3 years. 3 years 6 semesters ಇರುತ್ತೆ. 3 years ಕೋರ್ಸ್ ಇರುತ್ತೆ, 6 semesters ಇರುತ್ತೆ. ಸೊ ಅದಾದ್ಮೇಲೆ ಈ ಡಿಪ್ಲೊಮಾ ಒನ್ ಆಫ್ ದ ಪ್ರಾಕ್ಟಿಕಲ್ ಅಂಡ್ ಟೆಕ್ನಿಕಲ್ ಕೋರ್ಸ್. ಇದು ಪ್ರಾಕ್ಟಿಕಲ್ ಮತ್ತೆ ಟೆಕ್ನಿಕಲ್ ಕೋರ್ಸ್. ನೀವು ಡಿಪ್ಲೊಮಾ ಮಾಡಿದ್ದಾದ್ಮೇಲೆ ನಾವು ಎಂಜಿನಿಯರ್ ಆಗ್ಬೋದಾ? ಬರೀ ಡಿಪ್ಲೊಮಾ ಆದ್ರೆ ನೀವು ಜೂನಿಯರ್ ಎಂಜಿನಿಯರ್ ಅನಿಸ್ಕೊಬಹುದು. ಬಟ್ ಡಿಪ್ಲೊಮಾ ಮಾಡಿದ್ದಾದ್ಮೇಲೆ ಕೂಡ ನಿಮಗೆ ಮತ್ತೆ ಪಾಸಿಬಿಲಿಟೀಸ್ ಇದೆ, ಎಂಜಿನಿಯರ್ ಆಗ್ಬೋದು. ದ ಸ್ಟೂಡೆಂಟ್ಸ್ ದೋಸ್ ಹೂ ಆರ್ ವಿಲ್ಲಿಂಗ್ ಟು ಗೆಟ್ ಜಾಬ್ ಇನ್ ದ ಕಪಲ್ ಆಫ್ ಇಯರ್ಸ್ ಅಂತ ಹೇಳಿದ್ರೆ, ಸೊ ಅವರು ಡಿಪ್ಲೊಮಾಗೆ ಹೋದ್ರೆ ಅವರಿಗೆ ಬೇಗ ಜಾಬ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಅದಾದ್ಮೇಲೆ ಎಂಜಿನಿಯರಿಂಗ್ ಕೂಡ ಮಾಡಬಹುದು. ಸೊ PUC ಮೇಲೆ ಯಾವ ತರ ಎಂಜಿನಿಯರ್ ಮಾಡ್ತಾರೋ ಹಾಗೆ ಡಿಪ್ಲೊಮಾ ಮೇಲೆ ಲ್ಯಾಟರಲ್ ಎಂಟ್ರಿ ತಗೊಂಡು BE ಬ್ಯಾಚುಲರ್ ಆಫ್ ಎಂಜಿನಿಯರಿಂಗ್ ಕೂಡ ಮಾಡಬಹುದು. ಈಗ ಇದರ ಬಗ್ಗೆ ಇನ್ ಡೀಟೇಲ್ ನಾವು ನೋಡೋಣ. ಯಾವ ತರ ಅಂತ ಹೇಳಿದ್ರೆ, ನೀವು ಡಿಪ್ಲೊಮಾದ 3 years ಕೋರ್ಸ್ ಅನ್ನ ಮುಗಿಸಿದ ಆದ್ಮೇಲೆ ದೇರ್ ಆಫ್ಟರ್ ಯು ಹ್ಯಾವ್ ಟು ರೈಟ್ ಒನ್ ಎಂಟ್ರೆನ್ಸ್ ಎಕ್ಸಾಮ್ ಅಂಡ್ ದಟ್ ಎಂಟ್ರೆನ್ಸ್ ಎಕ್ಸಾಮ್ ವಿ ಕಾಲ್ಡ್ ಅಸ್ DCET. ಓಕೆ, ಸೊ ಯಾವ ತರ ನಮಗೆ PU ಸ್ಟೂಡೆಂಟ್ಸ್ ಎಂಜಿನಿಯರಿಂಗ್ ಸೀಟ್ ಸಿಗೋದಕ್ಕೋಸ್ಕರ ಅವರು KCET ಬರೀತಾರೆ, KCET ಅದಾದ್ಮೇಲೆ JEE ಬರೀತಾರೆ. ಸೊ ಹಾಗೆ ನಿಮಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ದಟ್ ಈಸ್ ಡಿಪ್ಲೊಮಾ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಡಿಪ್ಲೊಮಾ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇದರಲ್ಲಿ ನೀವು ರ್ಯಾಂಕಿಂಗ್ ಪಡ್ಕೊಂಡ್ರೆ ಸೊ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗೆ ಲ್ಯಾಟರಲ್ ಎಂಟ್ರಿ. ನೋಡಿ, ಇವರು ಫಸ್ಟ್ ಇಯರ್ BEಗೆ ಸೀಟ್ ಸಿಕ್ಕಿದ್ರೆ ಇವರು ಫಸ್ಟ್ ಇಯರ್ ಬ್ಯಾಚುಲರ್ ಆಫ್ ಎಂಜಿನಿಯರಿಂಗ್ ಡಿಗ್ರಿಗೆ ಜಾಯ್ನ್ ಆಗ್ತಾರೆ. ಬಟ್ ನಿಮಗೆ ಇಲ್ಲಿ ಆಲ್ರೆಡಿ ನೀವು 3 years ಡಿಪ್ಲೊಮಾ ಕೋರ್ಸ್ ಓದಿರೋದ್ರಿಂದ ನಿಮಗೆ ಲ್ಯಾಟರಲ್ ಎಂಟ್ರಿ. ಸೊ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಡೈರೆಕ್ಟ್ ಆಗಿ ಅಡ್ಮಿಷನ್ ಆಗುತ್ತೆ. ಫಸ್ಟ್ ಇಯರ್ ನೀವು BE ಓದೋ ರೀತಿಯಲ್ಲಿ ಇಲ್ಲ. ಸೊ ಯು ನೋ ನೀಡ್ ಟು ಸ್ಟಡಿ ಅಗೇನ್ ಫಸ್ಟ್ ಇಯರ್ BE. ಸೊ ಡೈರೆಕ್ಟ್ಲಿ ಸೆಕೆಂಡ್ ಇಯರ್ BEಗೆ ನಿಮಗೆ ಅಡ್ಮಿಷನ್ ಸಿಗುತ್ತೆ. ಅಂಡ್ ದಿಸ್ ಈಸ್ ವಿ ಕಾಲ್ಡ್ ಅಸ್ ಲ್ಯಾಟರಲ್ ಎಂಟ್ರಿ. ನಿಮಗೆ ಲ್ಯಾಟರಲ್ ಎಂಟ್ರಿ ಆಗೋದಕ್ಕೋಸ್ಕರ ಸೊ ಚಾನ್ಸ್ ಇರುತ್ತೆ. ಸೊ ಈಗ ಫರ್ದರ್ ನೋಡೋದಾದ್ರೆ, ಡಿಫರೆಂಟ್ ಬ್ರಾಂಚಸ್ ಇನ್ ಪಾಲಿಟೆಕ್ನಿಕ್ ಡಿಪ್ಲೊಮಾ ನೋಡೋದಾದ್ರೆ, ಸೊ ಒಳ್ಳೆ ಸ್ಕೋಪ್ ಇರುವಂತಹ ಒಂದು ಬ್ರಾಂಚ್ ಅಂತ ಹೇಳಿದ್ರೆ, ಬ್ರಾಂಚ್ ಎಲ್ಲ ಸ್ಟ್ರೀಮ್ ಅಂತ ಹೇಳಿದ್ರೆ ಕಂಪ್ಯೂಟರ್ ಸೈನ್ಸ್. ಇಫ್ ಯು ಆರ್ ಹ್ಯಾವಿಂಗ್ ಇಂಟ್ರೆಸ್ಟ್ ಟುವರ್ಡ್ಸ್ ಕಂಪ್ಯೂಟರ್ ಅಂಡ್ ಪ್ರೋಗ್ರಾಮಿಂಗ್ ಆಫ್ ಕಂಪ್ಯೂಟರ್, ಸೊ ದೆನ್ ಯು ಕ್ಯಾನ್ ಚೂಸ್ ಕಂಪ್ಯೂಟರ್ ಸೈನ್ಸ್ ಇನ್ ದ ಡಿಪ್ಲೊಮಾ ಕೋರ್ಸ್. ಓಕೆ, ಸೊ ಈಗ ಇವರಿಗೆ ಕಂಪ್ಯೂಟರ್ ಸೈನ್ಸ್ ಡಿಪ್ಲೊಮಾ ಮಾಡಿದ್ರೆ ಇವರಿಗೆ ಎಲ್ಲಿ ಜಾಬ್ ಸಿಗುತ್ತೆ ಅಂತ ಹೇಳಿದ್ರೆ, ಸಾಫ್ಟ್ವೇರ್ ಫೀಲ್ಡ್ ಕಡೆ ಇರುತ್ತೆ, ಸಾಫ್ಟ್ವೇರ್ IT. ಓಕೆ, ಅದಾದ್ಮೇಲೆ ಕೋಡಿಂಗ್ ರಿಲೇಟೆಡ್ ಇರುತ್ತೆ. ಅದಾದ್ಮೇಲೆ ಇನ್ಫೋಸಿಸ್, ವಿಪ್ರೋ, IT ಫೀಲ್ಡ್ಗಳಲ್ಲೆಲ್ಲ ನಿಮಗೆ ಜಾಬ್ ಸಿಗುತ್ತೆ. ಸೊ ಅದಾದ್ಮೇಲೆ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಬ್ರಾಂಚ್ ಅಲ್ಲಿ ಏನಾದ್ರೂ ನೀವು ಡಿಪ್ಲೊಮಾನ ಮಾಡಿದ್ರೆ ಸೊ ನೀವು ಜೂನಿಯರ್ ಎಂಜಿನಿಯರ್ ಪೊಸಿಷನ್ಗೆ ಹೋಗ್ತೀರಾ. ಮತ್ತೆ ನಿಮಗೆ ಫ್ಯಾಕ್ಟರೀಸ್ ಅಲ್ಲಿ ಮತ್ತೆ ಕೆಲವೊಂದು ಮಿಷನರಿ ಇಂಡಸ್ಟ್ರೀಸ್ಗಳಲ್ಲಿ ಜೂನಿಯರ್ ಎಂಜಿನಿಯರ್ಸ್ ಗಳಾಗಿ ನಿಮಗೆ ಅಲ್ಲಿ ಕೆಲಸ ಸಿಗುತ್ತೆ. ಸೊ ಆರ್ ಇಟ್ ಮೇ ಯು ಕ್ಯಾನ್ ಮೂವ್ ಅಸ್ ಎ ಸೂಪರ್ವೈಸರ್ ಇನ್ ಸಚ್ ಕಂಪನೀಸ್ ಅಂಡ್ ದೇರ್ ಆಫ್ಟರ್ ಅಸ್ ಎ ಇನ್ಚಾರ್ಜಸ್ ಆಲ್ಸೋ ಯು ಕ್ಯಾನ್. ಸೊ ಅದಾದ್ಮೇಲೆ ಸಿವಿಲ್ ಎಂಜಿನಿಯರಿಂಗ್ ಅಂತ ಹೇಳಿದ್ರೆ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೊ ಸೂಪರ್ವೈಸರ್ ಆಗಿ, ಇಲ್ಲ ಅಂತ ಹೇಳಿದ್ರೆ ಜೂನಿಯರ್ ಎಂಜಿನಿಯರ್ಸ್ ಆಗಿ ನೀವು ಸೈಟ್ಸ್ ಅಲ್ಲಿ ಇಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್
ಜಾಗಗಳಲ್ಲೆಲ್ಲ ನೀವು ಅಂತ ಕಂಪನೀಸ್ಗಳಲ್ಲಿ ಇಲ್ಲ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಕಂಪನೀಸ್ಗಳಿರುತ್ತೆ. ಸೊ ನಿಮಗೇನು ಮೆಟ್ರೋ, ಸೊ ICPTL, ಮೆನಿ ಮೋರ್ ಆರ್ ದೇರ್. ಸೊ ಅಲ್ಲೆಲ್ಲ ನೀವು ಜಾಬ್ ಅನ್ನ ಪಡ್ಕೊಬಹುದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್, ವಿ ಆಲ್ಸೋ ಕಾಲ್ಡ್ ಅಸ್ ECE. ಈಗ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ನೀವು ಮಾಡಿದ್ರೆ ಸೊ ನಿಮ್ಮ ಕೆಲಸ ಏನಿರುತ್ತೆ ಅಂತ ಹೇಳಿದ್ರೆ, ಸೊ ವೈರಿಂಗ್ ನ ನೋಡುವಂಥದ್ದು, ಎಲೆಕ್ಟ್ರಾನಿಕ್ಸ್ ಇಕ್ವಿಪ್ಮೆಂಟ್ಸ್ ನ ರೆಡಿ ಮಾಡೋದಾಗಿರ್ಲಿ, ಇಲ್ಲ ಅಂತ ಹೇಳಿದ್ರೆ ನ್ಯೂಲಿ ಡಿಸೈನ್ ಮಾಡೋದಾಗಿರುತ್ತೆ. ಸೊ ಅದಾದ್ಮೇಲೆ ಸರ್ಕ್ಯೂಟ್ ಬೋರ್ಡ್ಗಳನ್ನ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ಗೋಸ್ಕರ ನ್ಯೂಲಿ ಡಿಸೈನ್ ಮಾಡೋದಕ್ಕೋಸ್ಕರ ಸೊ ದೇರ್ ಆರ್ ಮೆನಿ ಮೋರ್ ಕಂಪನೀಸ್ ಅವ್ರದೇ. ಸೊ ಅವರು ನಿಮ್ಮನ್ನ ಹೈರ್ ಮಾಡ್ಕೊಂತಾರೆ. ಸೊ ಅದಾದ್ಮೇಲೆ ನಮಗೆ ಬರೀ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ಅಲ್ಲಿ ಮಾತ್ರ ಕಂಪ್ಯೂಟರ್ ನಾಲೆಡ್ಜ್ ಬೇಕಾ ಸರ್, ಇಲ್ಲೆಲ್ಲ ಬೇಡ ಅಂತ ಹೇಳಿದ್ರೆ, ಆಸ್ ಯು ಆಲ್ ನೋ ಈಗ ಕಂಪ್ಯೂಟರ್ ನಾಲೆಡ್ಜ್ ಅನ್ನೋದು ಈಚ್ ಅಂಡ್ ಎವ್ರಿ ಫೀಲ್ಡ್ ಅಲ್ಲಿ ಇರುತ್ತೆ. ಸೊ ಕಂಪ್ಯೂಟರ್ ನಾಲೆಡ್ಜ್, ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಹ್ಯಾಸ್ ಆಕ್ಯುಪೈಡ್ ಇನ್ ಈಚ್ ಅಂಡ್ ಎವ್ರಿ ಸೆಕ್ಟರ್ ಆಫ್ ದ ಎಜುಕೇಶನ್. ಸೊ ಪ್ರತಿಯೊಂದು ಬ್ರಾಂಚಸ್ ಅಲ್ಲೂ ಇರಬೇಕು. ನೋಡಿ, ಇದರಲ್ಲಿ ನಿಮಗೆ ಒಂದು ಸ್ಪೆಷಲ್ ಪ್ರೋಗ್ರಾಮಿಂಗ್ ಬರುತ್ತೆ. ಸೊ ಅದೇನೋ CAD ಅಂತ ಏನೋ ಬರುತ್ತೆ, ಅದು CAD. ಸೊ ಕಂಪ್ಯೂಟರ್ ಐಡೆಡ್ ಡಿಸೈನ್ ಅಂತೇನೋ ಇದು ಪ್ರೋಗ್ರಾಮಿಂಗ್ಸ್ ಬರುತ್ತೆ. ಈ ತರ ಬೇರೆ ಬೇರೆ ಪ್ರೋಗ್ರಾಮಿಂಗ್ಸ್ ಬರುತ್ತೆ. ಈ ಪ್ರೋಗ್ರಾಮ್ ಅನ್ನ ನೋಡ್ಕೊಂಡು ನೀವು ಒಂದು ಇನ್ಫ್ರಾಸ್ಟ್ರಕ್ಚರ್, ಬಿಲ್ಡಿಂಗ್ ನ ಇನ್ಫ್ರಾಸ್ಟ್ರಕ್ಚರ್ ಡಿಸೈನ್ ಮಾಡೋದಾಗಿರ್ಲಿ, ಇಲ್ಲ ಮೆಕ್ಯಾನಿಕಲ್ ಎಂಜಿನಿಯರ್ ಅವರು ಒಂದು ಮಿಷನ್ ನ ಒಂದು ಡಿಸೈನ್ ಕಂಪ್ಯೂಟರ್ ಅಲ್ಲಿ ಡಿಸೈನ್ ಮಾಡೋದಾಗಿರ್ಲಿ, ಸೊ ಇವೆಲ್ಲ ಈ ಒಂದು ಸಾಫ್ಟ್ವೇರ್ ಕಡೆ ಬರುತ್ತೆ. ಅಂಡ್ ಒಂದೊಳ್ಳೆ ಸ್ಕೋಪ್ ಇರುವಂತದ್ದು, ಸ್ವಲ್ಪ ಟೆಕ್ನಿಕಲ್ ಕೋರ್ಸ್ ಆಗಿರೋದ್ರಿಂದ ಚಾಲೆಂಜಿಂಗ್ ಆಗಿರುತ್ತೆ. ಚಾಲೆಂಜಿಂಗ್ ಆಗಿರುವಂತಹ ಒಂದು ಕೋರ್ಸ್ ನ ನೀವು ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮಗೆ ಅದೇ ರೀತಿ ಫ್ಯೂಚರ್ ಅಲ್ಲಿ ಜಾಬ್ ಸಿಗುತ್ತೆ, ಅದೇ ತರ ಸ್ಯಾಲರೀಸ್ ಕೂಡ ಇರುತ್ತೆ. ಇಲ್ಲ ನಮಗೆ ಮತ್ತೆ ಓದೋದಕ್ಕೆ ಇಂಟ್ರೆಸ್ಟ್ ಇದೆ ಆಫ್ಟರ್ ದಿಸ್ ಕೋರ್ಸ್ ಅಂತ ಹೇಳಿದ್ರೆ, ದೆನ್ ಯು ಕ್ಯಾನ್ ಏಬಲ್ ಟು ಟೇಕ್ ಲ್ಯಾಟರಲ್ ಎಂಟ್ರಿ ಟು BE ಮಾಡಬಹುದು. ಈಗ ಮುಂದಿನ ವಿಡಿಯೋದ್ರಲ್ಲಿ ನಾನು BE ಮತ್ತೆ BTech ರಿಲೇಟೆಡ್, ಮತ್ತೆ ಮತ್ತೊಂದು ವಿಡಿಯೋದ್ರಲ್ಲಿ ಸೊ ಇನ್ನೊಂದು ಪ್ಯಾರಾಮೆಡಿಕಲ್ ಕೋರ್ಸ್ಗಳ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ. ಸೊ ಕೀಪ್ ಸಬ್ಸ್ಕ್ರೈಬ್ ದ ಚಾನೆಲ್ ಅಂಡ್ ದೋಸ್ ಆರ್ ವಿಲ್ಲಿಂಗ್ ಟು ಜಾಯಿನ್ ಡಿಪ್ಲೊಮಾ ಕೋರ್ಸಸ್ ಇನ್ ದ ಅಪ್ಕಮಿಂಗ್ ಇಯರ್ಸ್, ಅವ್ರಿಗೂ ಕೂಡ ಈ ಒಂದು ಮಾಹಿತಿನ ಶೇರ್ ಮಾಡಿ. ಸೊ ಜಾಯಿನ್ ಆಗೋದಕ್ಕಿಂತ ಮುಂಚೆ ಅವರು ಮಾಹಿತಿನ ತಿಳ್ಕೊಂಡಿದ್ರೆ ಅವ್ರಿಗೂ ಕೂಡ ಒಳ್ಳೇದಾಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್.